ಹಲೋ ರೀ ಗೈಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಕ್ಕೆ ಡಿ ಬಾಸ್ ಕಡೆಯಿಂದ. ಗೈಸ್, ಈ ವಿಡಿಯೋದಾಗ ಏನಪ್ಪ ಅಂದ್ರೆ ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಹೊಸ ಚಾನಲ್ ಅಂದ್ರೆ ಹೊಸ ಚಾನಲ್ ಅಲ್ರಿ, ನಂದು ಮೊದಲ ಡಿ ಬಾಸ್ ಎಂಟರ್ಟೈನ್ಮೆಂಟ್ ಅಂತ ಚಾನಲ್ ಇತ್ತಲ್ಲ, ಅದ ಚಾನಲ್ನ ಹೆಸರು ಅಷ್ಟೇ ಚೇಂಜ್ ಮಾಡಿದ್ದಾನೆ ನೋಡ್ರಿ. ಈ ಒಂದು ಚಾನಲ್ ಒಳಗೆ ನಾ ಡಿ ಬಾಸ್ ಟೆಕ್ ಅಂತೇಳಿ ಚಾನಲ್ ಹೆಸರನ್ನ ಇಟ್ಟಿದ್ದೀನಿ. ಅಂದ್ರೆ ಈ ಒಂದು ಚಾನಲ್ದಾಗ ಟೆಕ್ ವಿಡಿಯೋಗಳು ಮಾತ್ರ ಬರ್ತಾವೆ ನಿಮಗಾಗಿ. ಟೆಕ್ ವಿಡಿಯೋ ಏನಪ್ಪ ಅಂದ್ರೆ ಯೂಟ್ಯೂಬ್ ಬಗ್ಗೆ ಮತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ಏನಾದರೂ ಅಪ್ಡೇಟ್, ಫೇಸ್ಬುಕ್ ಬಗ್ಗೆ ಏನಾದರೂ ಅಪ್ಡೇಟ್ಗಳು ಇತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋದಾಗ ಆ ವಿಡಿಯೋಗಳು ಬರ್ತಾವೆ ನೋಡ್ರಿ. ಅದಕ್ಕಾಗಿ ಈ ಒಂದು ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಮ ಯೂಟ್ಯೂಬರ್ ಯಾರು ಇದ್ರೆ ನಿಮ್ಮ ಫ್ರೆಂಡ್ಸ್ಗಳು ಅವ್ರಿಗೆಲ್ಲರಿಗೂ ಶೇರ್ ಮಾಡಿರಿ ವಿಡಿಯೋನ. ಪ್ರತಿದಿನ ಒಂದೊಂದು ವಿಡಿಯೋ ಬರ್ತಾ ಇರ್ತಾವೆ, ಇಲ್ಲಾಂದ್ರೆ 2 ದಿನಕ್ಕೆ ಒಂದು ವಿಡಿಯೋ ಬರ್ತೈತಿ. ಅದಕ್ಕಾಗಿ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಶೇರ್ ಮಾಡಿರಿ. ಓಕೆ, ಬರ್ರಿ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಗೈಸ್, ಈ ಒಂದು ವಿಡಿಯೋದಾಗ ನಾ ಏನು ಹೇಳತ್ತೀನಪ್ಪ ಅಂದ್ರೆ, ಚಾನಲ್ನ ಕ್ರಿಯೇಟ್ ಮಾಡೋದಂತೂ ಎಲ್ರಿಗೂ ಗೊತ್ತೇ ಇರ್ತೈತಿ. ಒಂದು ಇಮೇಲ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನೆಲ್ಲ 2 ಸ್ಟೆಪ್ ವೆರಿಫಿಕೇಷನ ಮತ್ತು ಫೋನ್ ನಂಬರ್ ವೆರಿಫಿಕೇಷನ್ ಎಲ್ಲ ಕ್ರೋಮಲ್ಲಿ ಹೋಗಿ ಮಾಡಬೇಕು. ಅದೇನರ ನಿಮ್ಗೆ ಮಾಡೋಕ್ಕೆ ಗೊತ್ತಲ್ಪ ಅಂದರೆ ಈ ಒಂದು ವಿಡಿಯೋ ಕೆಳಗೆ ನೀವು ಕಮೆಂಟ್ ಮಾಡಿರಿ. ಅದನ್ನು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆ ಒಂದು ವಿಡಿಯೋ ನೋಡಿ ನೀವು ಆ ಥರ ಮಾಡಿದ್ರಪ್ಪ ಅಂದರೆ ನಿಮ್ಮದು 2 ಸ್ಟೆಪ್ ವೆರಿಫಿಕೇಷನ್ನು ಆನಕ ಚಾನಲ್ದ ಮತ್ತು ಫೋನ್ ನಂಬರ್ ವೆರಿಫಿಕೇಷನ್ನು ಆನಕತಿ. ಇವತ್ತು ನಾವು ಏನು ಹೇಳತ್ತೀನಪ್ಪ ಅಂದ್ರೆ, ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ಮ್ಯಾಗ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ತಿಳಿಸ್ತಾ ಅದನ್ನು ನೋಡ್ರಿ. ಚಾನಲ್ನ ಕ್ರಿಯೇಟ್ ಮಾಡಿದ್ಮ್ಯಾಗ ನಿಮ್ಗೆ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಚಾನಲ್ ಅಬೌಟ್ನ ಹಾಕಬೇಕು. ಹೆಂಗಪ್ಪ ಅಂದ್ರೆ ಇಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಐತಿ ನೋಡ್ರಿ. ಇಲ್ಲಿ ಲಾಸ್ಟಕ್ಕೆ ನಿಮ್ಮ ಚಾನಲ್ ಲೋಗೋ ಐತಿ. ಆ ಒಂದು ಚಾನಲ್ ಲೋಗೋ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರ್ತೈತಿ. ಇಲ್ಲಿ ನಮ್ಮ ಚಾನಲ್ ಹೆಸರು ಇರ್ತೈತಲ್ಲ, ಅದ್ರ ಕೆಳಗೆ ವ್ಯೂ ಚಾನಲ್ ಅಂತ ಐತಿ ನೋಡ್ರಿ ಕೆಳಗಡೆ. ಅದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮ್ಯಾಗ ಈ ಥರ ಬರ್ತೈತಿ ನೋಡ್ರಿ. ಇಲ್ಲಿ ಪೆನ್ಸಿಲ್ ಆಪ್ಷನ್ ಐತಲ್ಲ, ಆ ಒಂದು ಪೆನ್ಸಿಲ್ ಆಪ್ಷನ್ ಮ್ಯಾಗ ನೀವು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ರಿ, ನೀವು ನಮ್ಮ ಚಾನಲ್ ನೇಮ್ನ ಇಡೋದು ಬರ್ತೈತಿ. ಆ ಒಂದು ನೇಮ್ ಅಂತ ಐತಲ್ಲ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಚಾನಲ್ ನೇಮ್ನ ನೀವು ಇಡ್ಬೋದು. ನಾನು ಹಂಗೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದಾನೆ, ಅದಕ್ಕೆ ಹೆಸರು ಇಟ್ಟಿದ್ದೆ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಹೆಸರು ಇರ್ತೈತೋ ಅದನ್ನು ನೀವು ಇಡ್ಬೋದು. ಆಮ್ಯಾಗ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ, ಈ ಒಂದು ಹೆಸರನ್ನ ನೀವು ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ 14 ದಿನ ಬಿಟ್ಟ ಮ್ಯಾಗ ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಇದೇ ಪರ್ಮನೆಂಟ್ ಇರಲಿ ಅಂದರೆ ಇರ್ಬೋದು. ಇಲ್ಲಿ ಸೇವ್ ಅಂತ ಆಪ್ಷನ್ ಐತೆ ನೋಡ್ರಿ, ಆ ಒಂದು ಸೇವ್ ಆಪ್ಷನ್ ಮ್ಯಾಗ ನೀವು ಕ್ಲಿಕ್ ಮಾಡಬೇಕು. ಓಕೆ, ಈಗ ಅದು ಸೇವ್ ಆಗೈತಿ. ಇಲ್ಲಿ ಹ್ಯಾಂಡಲ್ ಅಂತ ಐತಿ ನೋಡ್ರಿ, ಕೆಳಗಡೆ ಐತಲ್ಲ, ಅದ್ರ ಪಕ್ಕದಲ್ಲಿ ಒಂದು ಪೆನ್ಸಿಲ್ ಆಪ್ಷನ್ ಐತಿ. ಅದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ಮೇಲೆ ನೀವು ನಿಮ್ಮ ಚಾನಲ್ನ ಹ್ಯಾಂಡಲ್ ನೇಮ್ ಸೆಟ್ ಮಾಡ್ಕೋಬೇಕು. ನೀವು ನಿಮ್ಮ ಚಾನಲ್ ಹೆಸರನ್ನ ಇಟ್ಕೋಬೋದು, ಇಲ್ಲಾಂದ್ರೆ ಅದನ್ನು ಯಾರು ಇಟ್ಟಿರಬಾರ್ದು, ಯಾವ ಒಂದು ಚಾನಲ್ನವರು ಇಟ್ಟಿರಬಾರ್ದು. ಆ ಥರ ಒಂದು ಚಾನಲ್ ಹ್ಯಾಂಡಲ್ ನೇಮ್ನ ನೀವು ಇಟ್ಕೋಬೇಕು. ನಾನೀಗ ಇಟ್ಟಿದ್ದೀನಿ ನೋಡಿ. ಈ ಥರ ಒಂದು ಬೇರೆ ಬೇರೆ ಚಾನಲ್ ಹೆಸರನ್ನ ನೀವು ಇಟ್ಕೊಂಡಾದ್ಮೇಲೆ ಅದು ಸೆಟ್ ಆಕತ್ತಿ ತಾನಾಗೆ. ಇದನ್ನು ಕೂಡ ನೋಡ್ರಿ, 14 ದಿನ ಬಿಟ್ಟ ಮ್ಯಾಗ ಬೇರೆ ಒಂದು ಹೆಸರನ್ನ ನೀವು ಇಲ್ಲಿ ಇಟ್ಕೋಬೋದು. ಅಲ್ಲಿ ತನಕ ನಿಮ್ಗೆ ಇಟ್ಕೊಳಕ್ಕೆ ಬರೋದಿಲ್ಲ. ಒಂದು ಹೆಸರನ್ನ ಇಟ್ರಿಪ್ಪ ಅಂದರೆ ಆಮೇಲೆ 14 ದಿನ ಕಾಯ್ಬೇಕು ಬೇರೆ ಹೆಸರನ್ನ ಇಡೋಕೆ. ನೀವು ಇಲ್ಲಿ ಸೇವ್ ಅಂತ ಕೆಳಗಡೆ ಆಪ್ಷನ್ ಐತೆ ನೋಡ್ರಿ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿದ್ರಲ್ಲ, ನಮ್ಮ ಚಾನಲ್ ಹ್ಯಾಂಡಲ್ ನೇಮ್ನು ಸೇವ್ ಆಗೈತಿ. ಇಲ್ಲಿ ಚಾನಲ್ URL ಅಂತ ಐತೆ ನೋಡ್ರಿ, ಅದೇನು ಉಪಯೋಗ ಇಲ್ಲ. ಅದು ಕಾಪಿ ಮಾಡ್ಕೊಂಡು ನೀವೆಲ್ಲರಿಗೂ ನಿಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ಮೇನ್ ಇಂಪಾರ್ಟೆಂಟ್ ಆಪ್ಷನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್.
ಅಂದರೆ ಚಾನಲ್ ಡಿಸ್ಕ್ರಿಪ್ಷನ್ ಇದು, ಅಂದ್ರೆ ಅಬೌಟ್ ಅಂತಾರಲ್ಲ ಅದು. ಈ ಒಂದು ಅಬೌಟ್ನ ಇಡಲೇಬೇಕು ನಿಮ್ಮ ಚಾನಲ್ಗಳಿಗೆ. ಯಾಕಪ್ಪ ಅಂದರೆ ಚಾನಲ್ ಅಬೌಟ್ ಇತ್ತಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ ಗ್ರೋತ್ ಆಗುತ್ತೆ, ವಿಡಿಯೋಗಳು ವೈರಲ್ ಆಗೋ ಸಂಭವ ಇರುತ್ತೆ, ಮತ್ತು ಶಾರ್ಟ್ನೂ ವೈರಲ್ ಆಗುತ್ತೆ. ಈ ಒಂದು ಚಾನಲ್ ಅಬೌಟಲ್ಲಿ ನೀವು ನಿಮ್ಮ ಚಾನಲ್ ಯಾವ ಕಂಟೆಂಟ್ಗೆ ಸೇರಿದೆ, ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಅನ್ನೋದೆಲ್ಲ ಬರಿಬೇಕು. ಈಗ ನಾನು ಬರ್ಕೊಂಬರ್ತೀನಿ ರೀ, ಒಂದು ನಿಮಿಷ. ಓಕೆ ರೀ ಗೈಸ್, ನಾನು ಬರ್ಕೊಂಬಂದಿದ್ದೀನಿ ನೋಡಿ. ಇಷ್ಟು ನಮ್ಮ ಚಾನಲ್ ಅಬೌಟ್ ಇದು. ನೀವು ಇದೇ ಥರ ಬೇರೆ ಬೇರೆ ಚಾನಲ್ ಅಬೌಟ್ನ ಇಟ್ಕೋಬೋದು. ನಿಮ್ಮ ಚಾನಲಲ್ಲಿ ಯಾವ ಕಂಟೆಂಟ್ನ ಹಾಕ್ತಿರಲ್ಲ ವಿಡಿಯೋಗಳನ್ನ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಬರೆದು ಇಲ್ಲಿ ಇಡ್ಬೋದು. ಗೈಸ್, ಇಲ್ಲಿ ಸೇವ್ ಅಂತ ಆಪ್ಷನ್ ಐತೆ ನೋಡಿ. ಆ ಒಂದು ಸೇವ್ ಆಪ್ಷನ್ ಮ್ಯಾಗ ನೀವು ಕ್ಲಿಕ್ ಮಾಡಿ ಸಾಕು, ಅದು ಸೇವ್ ಆಕತಿ. ಓಕೆ, ಸೇವ್ ಆಯ್ತು ನೋಡ್ರಿ. ಈಗ ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಪ್ಷನ್ ಐತೆ ನೋಡ್ರಿ. ಇದನ್ನು ಕೀಪ್ ಪ್ರೈವೇಸಿ ಅಂತ ಐತಲ್ಲ, ಅದ್ರ ಕೆಳಗಡೆ ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಅಂತ ಐತಿ. ಇದೇನಪ್ಪ ಅಂದ್ರೆ ನೀವು ಒಂದು ಯಾರ್ದಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾರಪ್ಪ ಅಂದ್ರೆ ನಿಮ್ಮ ಚಾನಲಿಂದ ನಿಮಗಿಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಐತಲ್ಲ ಇವು ಪಕ್ಕದಲ್ಲಿ, ಅಲ್ಲಿ ಆ ಒಂದು ಸಬ್ಸ್ಕ್ರೈಬ್ ಮಾಡಿರೋ ಚಾನಲ್ ಕಾಣತಿರ್ತೈತಿ. ಅದು ಕಾಣಬಾರ್ದಪ್ಪ ಅಂದ್ರೆ ನೀವು ಇದನ್ನು ಆನ್ ಇಟ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆನ್ ಆಕತಿ. ಇಲ್ಲಪ್ಪ ನಮಗೆ ಕಾಣಬೇಕದು, ನಾವು ಚಾನಲ್ ವಿಸಿಟ್ ಕೊಟ್ಟು ಅವ್ರ ವಿಡಿಯೋ ನೋಡ್ಬೇಕಪ್ಪ ಅಂದ್ರೆ ಅದನ್ನು ಆಫ್ ಇಟ್ಕೋಬೇಕು. ಇಷ್ಟ ನೋಡ್ರಿ ಗೈಸ. ಮತ್ತು ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ಗೈಸ, ಇಲ್ಲಿ ಲೋಗೋ ಒಂದು ಕ್ಯಾಮ್ರಾ ಚಿತ್ರ ಕೊಟ್ಟಿದ್ದಾರೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿರಪ್ಪ ಅಂದರೆ ರೌಂಡ್ ಅಲ್ಲಿ ನೀವು ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ಆ ಫೋಟೋ ಇರ್ತೈತಲ್ವ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಿರಪ್ಪ ಅಂದರೆ ಅದು ಬಂದು ಇಲ್ಲಿ ಸೆಟ್ ಆಗುತ್ತೆ. ಈಗ ಆಲ್ರೆಡಿ ನಾನು ಸೆಟ್ ಮಾಡಿದ್ದೀನಿ, ಅದಕ್ಕಾಗಿ ಹಾಗೆ ನಿಮ್ಗೆ ತೋರಿಸೀನಿ. ಇಲ್ಲಿ ಇನ್ನೊಂದು ಅದ್ರ ಹಿಂದ್ಗಡೆನೇ ಇನ್ನೊಂದು ಫೋಟೋ ಇಡೋ ಆಪ್ಷನ್ ಐತೆ ನೋಡಿ. ಅದಕ್ಕೆ ಬಂದ್ಬಿಟ್ಟು ಬ್ಯಾನರ್ ಅಂತ ಕರೀತಾರೆ. ಆ ಒಂದು ಬ್ಯಾನರ್ನ ನೀವು ಮೊದಲೇ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಗೈಸ್, ನಿಮಗೇನಾದರೂ ಚಾನಲ್ ಲೋಗೋ ಮತ್ತು ಚಾನಲ್ ಬ್ಯಾನರು, ಚಾನಲಲ್ಲಿ ವಿಡಿಯೋ ಹಾಕ್ತಿರ ಅಲ್ವಾ, ಇಂಟ್ರೋ ವಿಡಿಯೋಗಳು ಅಂತ ಬರ್ತಾವೆ ವಿಡಿಯೋಗಳಿಗೆ. ಆ ಒಂದು ಇಂಟ್ರೋ ವಿಡಿಯೋ ಬೇಕು ಅಂದರೆ ನಮ್ಮ ಒಂದು ನಂಬರ್ ಕೊಟ್ಟಿದ್ದೀನಿ ಇಲ್ಲಿ ಅಬೌಟಲ್ಲಿ, ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ನಮ್ಮ ವಾಟ್ಸಪ್ ನಂಬರ್ ಅಂತೇಳಿ. ಇದಕ್ಕೆ ನೀವು ಬರೀ ಮೆಸೇಜ್ ಮಾಡಿರಿ ಸಾಕು, ನಿಮ್ಗೆ ಏನೇನು ಬೇಕು ಅನ್ನೋದನ್ನು ನಾನು ನಿಮ್ಗೆ ಮಾಡಿಕೊಡ್ತೀನಿ. ನಾನು ಮಾಡಿಕೊಟ್ಟಿರೋ ಚಾನಲ್ ಲೋಗೋ ಮತ್ತು ಬ್ಯಾನರ್ನ ಇಲ್ಲಿ ಬ್ಯಾನರ್ ಹೆಂಗೆ ಸೆಟ್ ಮಾಡಪ್ಪ ಅಂದ್ರೆ ಇಲ್ಲಿ ಸೈಡಲ್ಲಿ ಕ್ಯಾಮ್ರಾ ಆಪ್ಷನ್ ಕೊಟ್ಟಾರ ನೋಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮದು ಗ್ಯಾಲರಿ ಓಪನ್ ಮಾಡೋದು ಆಪ್ಷನ್ ಬರುತ್ತೆ, ಚೂಸ್ ಫ್ರಾಮ್ ಯುವರ್ ಫೋಟೋಸ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಈ ಥರ ನಿಮ್ಮ ಗ್ಯಾಲರಿ ಓಪನ್ ಆಕತಿ. ಅವಾಗ ನೀವು ಇದನ್ನು ಇದರಲ್ಲಿರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಮಾಡಿಕೊಟ್ಟಿರೋ ಬ್ಯಾನರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಇಲ್ಲಿ ಸೆಟ್ ಆಗುತ್ತೆ ನೋಡಿ. ಓಕೆ ರೀ ಗೈಸ್, ನೋಡಿದ್ರಲ್ಲ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ. ಹೊಸ ವರ್ಷಕ್ಕೆ ಯಾರ್ಯಾರೆಲ್ಲ ಚಾನಲ್ನ ಕ್ರಿಯೇಟ್ ಮಾಡಿರಿ ಮತ್ತು ನ್ಯೂ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಹೆಲ್ಪ್ ಆಗೈತೆ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ಒಂದು ವಿಡಿಯೋ ಕೆಳಗೆ ನಮ್ಮ ಮೇನ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಡಿ ಬಾಸ್ ಗೇಮಿಂಗ್ ವೈಟಿ ಅಂತೇಳಿ. ಅದ್ರೊಳಗೆ ಬರೀ ಗೇಮಿಂಗ್ ವಿಡಿಯೋಗಳು ಬರ್ತಿರ್ತಾವೆ, ಅದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋ ನೋಡಿರಿ. ಶಾರ್ಟ್ಸ್ ವಿಡಿಯೋ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತಿರ್ತಾನೆ. ಇದ್ರೊಳಗೂ ಮತ್ತು ಒಂದು ದಿವ್ಸಕ್ಕೆ ಒಂದು ವಿಡಿಯೋ ಮತ್ತು ಇಲ್ಲಾಂದ್ರೆ 2 ದಿವ್ಸಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೆಕ್ ಬಗ್ಗೆ. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.